ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ನಾನೊಂದು ಗೊತ್ತಿಲ್ಲದಿರೋ ದೇಶದಲ್ಲಿ, ಲಿಟ್ರಲಿ ಗೊತ್ತಿಲ್ಲದಿರೋ ದೇಶದಲ್ಲಿ ಬಂದು ಅವರ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ನಾನು ಟಿಕೆಟ್ನ ತೊಗೊಂಡು ಸಿಟಿಗೆ ಬಂತು ಆ್ಯಂಡ್ ಅವ್ರ ಟ್ರೈನಲ್ಲಿ ಹತ್ತಿ ಕೂತ್ಕೊಂಡಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ 1300 ರೂಪೀಸ್ ಕ್ಯಾಬಿಗಿತ್ತು. ನಾನು ಡೈರೆಕ್ಟಾಗಿ ಕ್ಯಾಬ್ಗೆ ಹೋಗ್ಬೋದಾಗಿತ್ತು. ಏನು ಮಾಡ್ತು, ಟ್ರೈನ್ ಬಂತು. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗ್ನಲ್ಲಿ ನಾನು ಹೊಸ ಕಂಟ್ರಿಗೆ ಬಂದು ಲ್ಯಾಂಡ್ ಆಗಿದ್ದನ್ನ ನೋಡಿದ್ರಿ ಆ್ಯಂಡ್ ಮೋಸ್ಟ್ ಆಫ್ ಯು ನೀವು ಗೆಸ್ ಮಾಡಿಬಿಟ್ರಿ ನಾನು ಯಾವ ಕಂಟ್ರಿನಲ್ಲಿ ಇದ್ದೀನಿ ಅಂತ. ಎಸ್, ವೆಲ್ಕಮ್ ಟು ಮಲೇಷಿಯಾ. ಈ ಒಂದು ನೆಕ್ಸ್ಟ್ ಫ್ಯೂ ಡೇಸ್, ನೆಕ್ಸ್ಟ್ ಫ್ಯೂ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಐ ಕಾಂಟ್ ವೇಟ್ ನಿಮಗೆ ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಮಾಡ್ಸೋಕ್ಕೆ. ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡು ಫಸ್ಟು ಕಂಟ್ರಿ ಒಳಗಡೆ ಕಾಲಿನ ಬನ್ನಿ. ಆಚೆ ಬರೋಕ್ಕೂ ಈ ಥರ ಬ್ಯಾಗ್ನ ಸೆಕ್ಯೂರಿಟಿ ಚೆಕ್ ಮಾಡಿಸ್ಬೇಕು. ನಾನು ಬಂದವಳು ಇದಲ್ವೇನೋ ನಾನು ರಾಂಗ್ ರೂಟ್ ಬರ್ತಾಯಿದ್ದೀನಿ ಅಂದ್ಕೊಂಡು ವಾಪಸ್ ಹೋಗ್ತಾಯಿದ್ದೆ. ಬರಲಿ ಚೆನ್ನಾಗಿ ಕಾಂಚಾಣ. ಇಲ್ಲಿ ನೋಡಿ, ಐ ಗಾಟ್ ದ ಮಲೇಷಿಯನ್ ರಿಂಗೆಟ್ಸ್. 10,000 ರೂಪೀಸ್ ಇದು ಹಿಂಗಿದೆ. ಇಲ್ಲಿಂದ ಕರೆನ್ಸಿ ಸಿಕ್ಕಿದೆ ಗೈಸ್ ನನಗೆ 480 ರಿಂಗೆಟ್. ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ. 500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಯಿತು. ಆ್ಯಂಡ್ ವೆಲ್ಕಮ್ ಟು ಮಲೇಷಿಯಾ. ಆ್ಯಂಡ್ ದಿಸ್ ಇಸ್ ಮಲೇಷಿಯನ್ ರಿಂಗೆಟ್ಸ್. 480 ಅಂತಂದರೆ ನಮ್ಮ ಇದರಲ್ಲಿ ಇಟ್ ಈಸ್ 10,000 ರೂಪೀಸ್. ಸೊ 500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. 582 ಏನೋ ಕನ್ವರ್ಷನ್ ಎಲ್ಲ ATM ಇಂದ ವಿಡ್ರಾ ಮಾಡಿಕೊಂಡೆ, ಜಸ್ಟ್ ಫಾರ್ ದ ಸೇಫರ್ ಸೈಡ್. ಯಾಕಂದರೆ ನಾವು ಸ್ಟೇ ಮಾಡೋ ಹೋಟೆಲಲ್ಲಿ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಕೊಡಬೇಕು, 200 ರಿಂಗೆಟ್ ಕೊಡಬೇಕು. ಅದನ್ನು ನಾವು ಚೆಕ್ಔಟ್ ಆದಾಗ ವಾಪಸ್ ಕೊಡ್ತಾರೆ. ಆ್ಯಂಡ್ ನಾನು ಅರ್ಲಿ ಚೆಕ್-ಇನ್ ಕೂಡ ಮಾಡ್ತಾಯಿದ್ದೀನಿ. ಬಿಕಾಸ್ ಚೆಕ್-ಇನ್ ಇರೋದು 3 ಗಂಟೆಗೆ. 3 ಗಂಟೆವರೆಗೂ ನಾನು ಏನು ಮಾಡಲಿ, ಇವಾಗ ಏನು ಟೈಮ್ 7 ಗಂಟೆ, ಆಲ್ಮೋಸ್ಟ್ 8 ಗಂಟೆ ಆಗ್ತಾಯಿದೆ, 7:15. ಅದಕ್ಕೇ ಅರ್ಲಿ ಚೆಕ್-ಇನ್ ಮಾಡ್ತಾಯಿದ್ದೀನಿ. ಅರ್ಲಿ ಚೆಕ್-ಇನ್ಗೆ 13 ರಿಂಗೆಟ್ ಪರ್ ಅವರ್ ಚಾರ್ಜ್ ಮಾಡ್ತಾಯಿದ್ದಾರೆ. ಅಂದರೆ ಐ ಥಿಂಕ್ ಒಂದು 800 or 1000 ರೂಪೀಸ್ ಜಾಸ್ತಿ ಆಗ್ಬೋದು. ಬಟ್ ಇವಾಗ ನಾವು ಬಸ್ ರೂಟ್ ಹುಡುಕಿ ಹೋಗೋಣ. ಸಿಟಿ ಸೆಂಟ್ರಲ್ಗಾರು ಹೋಗ್ಬಿಟ್ಟು ಅಲ್ಲಿಂದ ಗ್ರ್ಯಾಬ್ ತೊಗೊಳ್ಬೋದು. ಯಾಕಂದರೆ ಇಲ್ಲಿ ನಮಗೆ ಹೆಂಗೆ ಓಲಾ ಊಬರ್ ಇರುತ್ತೋ ಆ ಥರ ಇಲ್ಲಿ ಗ್ರ್ಯಾಬ್ ವರ್ಕ್ ಆಗುತ್ತೆ. ಸೊ ಇವಾಗ ಹೋಗಿ ಸಿಟಿ ಸೆಂಟರ್ವರೆಗೂ ಹೋಗೋಣ ಬಸ್ಸಲ್ಲಿ. ಇಲ್ಲಾಂದರೆ ಕ್ಯಾಬ್ಗೆ ನಾವು ಆಲ್ಮೋಸ್ಟ್ 1300 ರೂಪೀಸ್ ಕೊಡಬೇಕು. ಅದೇ ಸಿಟಿ ಸೆಂಟ್ರಲ್ಗೆ ಹೋದರೆ ಸ್ವಲ್ಪ ಕಮ್ಮಿ ದುಡ್ಡು ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೂ ಆಗುತ್ತೆ. ಏನಿರ್ತೀರಾ, ಬನ್ನಿ ಹೋಗೋಣ. ಕಾಸು ಫಸ್ಟ್ ಸೇಫಾಗಿ ಇಟ್ಕೊಳ್ಳೋಣ. ನಾನು ಇವಾಗ ತಾನೇ ಟಿಕೆಟ್ ತೊಗೊಂಡೆ KLIA ಎಕ್ಸ್ಪ್ರೆಸ್ಗೆ. ಇನ್ನು 5 ಮಿನಿಟ್ಸಲ್ಲಿ ಹೊರಡುತ್ತಂತೆ. ರೈಟ್ ಆನ್ ಟೈಮ್ ಬಂದಿದ್ದೀನಿ. ಅದು ನಾವು ಇವಾಗ ಮಿಷಿನಲ್ಲಿ ಹೆಂಗೆ ಆರ್ಡರ್ ಮಾಡ್ತೀವಿ ಮೆಕ್ಡೊನಾಲ್ಡ್ಸಲ್ಲಿ ಆ ಥರನೇ ಇತ್ತು. ಇಟ್ ವಾಸ್ ಸೋ ಈಸಿ ಬ್ರೀಸಿ. ಗೊತ್ತಾ, ನಾನು ಸುಮ್ಮನೆ KL ಸೆಂಟ್ರಲ್ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಐ ವಾಸ್ ರೆಡಿ. ಅದಾದಮೇಲೆ 55 ರಿಂಗೆಟ್ ಚಾರ್ಜ್ ಆಯಿತು. ಇರಿ, ಕನ್ವರ್ಷನ್ ಎಷ್ಟು ತೋರಿಸ್ತೀನಿ ಅದ್ರ. ಇದು ನಾನು ಎಲ್ಲದಕ್ಕೂ ಯೂಸ್ ಮಾಡಬೇಕು. 55 ರಿಂಗೆಟ್ ಅಂದರೆ ಅಯ್ಯಯ್ಯೋ 1145ನ ಏನು ಗುರು ಇದು. ಇಟ್ ಈಸ್ ನಾಟ್ ಲೈಕ್ 1300 ರೂಪೀಸ್ ಕ್ಯಾಬಿಗಿತ್ತು. ನಾನು ಡೈರೆಕ್ಟಾಗಿ ಕ್ಯಾಬ್ಗೆ ಹೋಗ್ಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಮಿಸ್ಟೇಕ್ಸ್ ಹ್ಯಾಪನ್ಸ್. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಮತ್ತು ಅಲ್ಲಿಂದ ಅಲ್ಲಿಗೋ ಇನ್ ಕ್ಯಾಬ್. ಅಲ್ಲಿಂದ ಮತ್ತೆ ನಾನು ರಿಸ್ಕ್ ತೊಗೊಳ್ಳಲ್ಲ. ಐ ವಿಲ್ ಗೋ ಚೆಕ್ ಇನ್ ಆ್ಯಂಡ್ ಸ್ಲೀಪ್ ಫಾರ್ ಸಮ್ ಟೈಮ್. ಹೊಟ್ಟೆನೂ ಹೊರಿತಾ ಇದೆ ಒಂದು ಕಡೆ ಆ್ಯಂಡ್ ಆಫ್ ಟು ಫ್ರೆಶನ್ ಅಪ್ ಆ್ಯಂಡ್ ಸಿ ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ನಾನು ಮಧ್ಯಾಹ್ನದಿಂದ ಪ್ಲ್ಯಾನ್ ಮಾಡಿದ್ದೆ. ಇಷ್ಟು ಬೇಗ ಅರೈವಾಗಿ ರೀಚ್ ಆಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಇವಾಗ ಆಲ್ಮೋಸ್ಟ್ 8 o'clock, ಶಾರ್ಪ್ 8 o'clock. ನಾನು 9:30 ಹಂಗೆ ರೀಚ್ ಆಗ್ತೀನಿ. ಲೆಟ್ಸ್ ಸಿ ಏನು ಮಾಡ್ಬೋದು ಅಂತ. ಆ್ಯಂಡ್ ದಿಸ್ ಇಸ್ ಹೌ ದ ಮೆಟ್ರೋ ಇಸ್. ಮೆಟ್ರೋ ಅಂತಾರೆ, ಏನೋ ಎಕ್ಸ್ಪ್ರೆಸ್ ಅಂತಾರೆ, ಬಟ್ ದಿಸ್ ಇಸ್ ಹೌ ಇಟ್ ಇಸ್. ಇನ್ನೇನು ಟ್ರೈನ್ ಬರುತ್ತೆ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ. ಟ್ರೈನ್ ಬಂತು. ಓ ಮೈ ಗಾಡ್, ಏನು ಸಖತ್ತಾಗಿದೆ. ನಮ್ಮ ಮೆಟ್ರೋ ಥರನೇ ಅನಿಸ್ತಾ ಇದೆ. ಬಟ್ ಅದೇ ಡಬಲ್ ಸೆಕ್ಯೂರಿಟಿ ಇಲ್ಲ. ವಾವ್, ಸೀಟ್ಸ್ ನೋಡ್ರಿ. ಓ ಮೈ ಗಾಡ್ಸ್ ಎಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಗೋ. ಲಗೇಜ್ ಇಲ್ಲಿ ಇರ್ಬೋದು. This is how the train is. ನಾನಿಲ್ಲಿ ಸೆಟ್ಲ್ ಆಗಿದ್ದೀನಿ. ಹೋಪ್ಫುಲಿ ಒಳ್ಳೆ ವ್ಯೂ ಸಿಗುತ್ತೆ. ವಾಪಸ್ ಸಿಟಿ ವ್ಯೂ. ಎಕ್ಸೈಟೆಡ್. ಇಲ್ಲಿರೋದು ಸದ್ಯಕ್ಕೆ ಬ್ಲ್ಯಾಂಕ್ ವ್ಯೂ ಇದೆ.
ಹೋಪ್ಫುಲಿ ನಮಗೆ ಒಳ್ಳೆ ದಿನ ಸಿಗುತ್ತೆ. ಟ್ರೈನ್ ಹೊರಟಿದೆ. ಲೆಟ್ಸ್ ಸಿ ಹೌ ದ ಸ್ಪೀಡ್ ಈಸ್. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ಇನ್ನು ಸಿಟಿ ವ್ಯೂ ಇಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ನಾನೊಂದು ಗೊತ್ತಿಲ್ಲದಿರೋ ದೇಶದಲ್ಲಿ, ಲಿಟ್ರಲಿ ಗೊತ್ತಿಲ್ಲದಿರೋ ದೇಶದಲ್ಲಿ ಬಂದು ಅವರ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ನಾನು ಟಿಕೆಟ್ನ ತೊಗೊಂಡು ಸಿಟಿಗೆ ಬಂತು ಆ್ಯಂಡ್ ಅವ್ರ ಟ್ರೈನಲ್ಲಿ ಹತ್ತಿ ಕೂತ್ಕೊಂಡಿದ್ದೀನಿ. ಯಾರು ನಾನು? ನನಗೆ ಡೌಟ್ ಆಗ್ತಿದೆ, ಯಾರು ನಾನು? ವಾವ್. ಸೀನ್ರಿ ಸೋ ಬ್ಯೂಟಿಫುಲ್. ಅಯ್ಯೋ ಹಂಗಂತ ನನಗೆ ಟನಲ್ ಬಂದ್ಬಿಡ್ತು, ಬಟ್ ಸ್ಟಿಲ್ ಲುಕ್ ಅಟ್ ದ ಸೀನ್ರಿ. ನನಗೆ ನಮ್ಮ ಮಮ್ಮಿ ಕಾಲ್ ಮಾಡಿಬಿಟ್ಟು ಎಲ್ಲನೂ ತೋರಿಸ್ಬೇಕಂತ ಇದೆ. ಬಟ್ ದೆನ್ ಇಂಡಿಯಾದಲ್ಲಿ ಇನ್ನು ಬೆಂಗಳೂರಲ್ಲಿ 5:40 ಬಂದಿರ್ತಾರೆ ಅಂತ ಒಂದು ಕಡೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಒಂದು ಕಡೆ. ಹೋಪ್ಫುಲಿ ಅವರೇ ಕಾಲ್ ಮಾಡ್ತಾರೆ ಈ ಟ್ರೈನ್ ಜರ್ನಿ ಮುಗಿಯೋ ಅಷ್ಟರಲ್ಲಿ. ಬಟ್ ಸೋ ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ಟ್ರೈನಲ್ಲಿ ಹೋಗೋ ಥರನೇ ಅನ್ನಿಸ್ತಾ ಇಲ್ಲ. ವೆರಿ ಪೀಸ್ಫುಲ್ ಜರ್ನಿ. ಫೈನಲಿ ಬಿಸಿಲು ನೋಡ್ತಾ ಇದ್ದೀನಿ. ನಾನು ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ನೋಡಿ, ಒಳ್ಳೆ ಏರ್ಪೋರ್ಟ್ ಥರ ಇದೆ. ಮೆಟ್ರೋ ಆರ್ ಟ್ರೈನ್ ಟರ್ಮಿನಲ್ ಏನಿದೆ ಅದೇ ಒಳ್ಳೆ ಏರ್ಪೋರ್ಟ್ ಥರ ಇದೆ. ಇವಾಗ ನನ್ನಲ್ಲಿ ಯಾವ ಒಂದು ಹಣದ ಪೇಷನ್ಸು ಮಿಕ್ಕಿಲ್ಲ. ಅದಕ್ಕೆ ಇವಾಗ ಕ್ಯಾಬ್ ತೊಗೊಂಡು ಐ ವಿಲ್ ಗೋ ಟು ನನ್ನ ಸ್ಟೇ. ಫಸ್ಟ್ ಇವಾಗ ಹೋಗಿ ಕ್ಯಾಬ್ ತೊಗೊಳ್ಳೋಣ. ನಮ್ಮಲ್ಲಿ ಓಲಾ ಊಬರ್ ಹೆಂಗಿರುತ್ತೋ ಇವ್ರದ್ದು ಇಲ್ಲಿ ಗ್ರ್ಯಾಬ್ ಅಂತ ಇರುತ್ತೆ. ಸೊ ಇದೇ ಆ್ಯಪು ಗ್ರ್ಯಾಬ್ ಅಂತ. ಇದರಲ್ಲಿ ಬುಕ್ ಮಾಡಿದ್ದೀನಿ. 4 minutes ಏನೋ ತೋರಿಸ್ತಾ ಇದೆ ಆನ್ ದ ವೇ ಅಂತ. ಇಟ್ ಈಸ್ ಕಾಸ್ಟಿಂಗ್ ಮೀ 16 ರಿಂಗೆಟ್, ಅಂದರೆ 300 ಚಿಲ್ಲರೆ ಏನೋ, 300 ರೂಪಾಯಿ ಚಿಲ್ಲರೆ ಕ್ಯಾಶ್ ಪೇಮೆಂಟ್ ಕೊಟ್ಟಿದ್ದೀನಿ. ಸೊ ಇವ್ರಿಗೆ ಕ್ಯಾಶೇ ಕೊಡಬೇಕು ಗೈಸ್. ಮಲೇಷ್ಯಾಗೆ ಬರ್ತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಫಸ್ಟ್ ಚೆಕ್ ಮಾಡಿದ್ದೆ ಇಲ್ಲಿ 7-Eleven ಇದೆಯಾ ಅಂತ. ಎಷ್ಟೊಂದು ವೆಬ್ ಸೀರೀಸಲ್ಲಿ, ಎಷ್ಟೊಂದು ಜನದ ಟ್ರಾವೆಲ್ ವ್ಲಾಗ್ಸಲ್ಲಿ ನಾನು 7-Eleven ನೋಡಿದ್ದೀನಿ. ಆ್ಯಂಡ್ ಅದೆಷ್ಟು ಆಸೆ ನನಗೆ 7-Elevenಗೆ ಒಂದ್ಸಲ ನಾನು ಹೋಗಬೇಕು ಅಂತಂದರೆ ಐ ಕಾಂಟ್ ಡಿಸ್ಕ್ರೈಬ್ ಇನ್ ವರ್ಡ್ಸ್. ಸೊ ನಾನು ಫಸ್ಟ್ ಮಾಡೋ ಕೆಲಸನೇ 7-Elevenಗೆ ಹೋಗೋದು. ನೋಡೋಣ ನನ್ನ ಸ್ಟೇ ಹತ್ರ ಯಾವುದಾದ್ರೂ ಇದೆಯಾ ಅಂತ. ಸ್ಟೇಗೆ ಹೋಗೋಕೆ ಮುಂಚೆನೇ ಸಿಕ್ಕಿದ್ರೆ ಅದರಲ್ಲೇ ಹೋಗ್ಬಿಡೋದು. ಇಲ್ಲಾಂದರೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದು ಫಸ್ಟ್ ಥಿಂಗ್ ಫಸ್ಟ್ 7-Elevenಗೆ ಹೋಗೋಣ. ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಟು 7-Eleven. ಫೈನಲಿ ನಮ್ಮ ಸ್ಟೇನ ನಾನು ರೀಚ್ ಮಾಡಿದ್ದೀನಿ. ಹೆಂಗೆ ಇದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಇದೆ. ಈ ಗ್ಲಿಮ್ಸ್ ಆಫ್ ಇಟ್ ತೋರಿಸ್ತೀನಿ ನಿಮಗೆ. ನೋಡಿ, ದಿಸ್ ಇಸ್ ದ ಎಂಟ್ರೆನ್ಸ್. ಅಲ್ಲಿಂದ ಬಂದೆ ನಾನು. ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಐಮ್ ಆಲ್ರೆಡಿ ಹಂಗ್ರಿ. ಬಟ್ ದೆನ್ ಐ ಥಾಟ್ ಅಲ್ಲಿ ಆಚೆ ಏನಾದ್ರು ತಿನ್ನೋಣ ಅಂತ. ಬಟ್ ಇಲ್ಲೇ ನೋಡಿದ್ರೆ ಬಿಲಾ ಮಾರ್ಟ್ ಅಂತ ಒಂದಿದೆ. ಅವ್ರದ್ದೇ ಒಂದು ಕೆಫೆ ಇದೆ. ಆ್ಯಂಡ್ ಇಲ್ಲೊಂದು ಈಟರ್ಗಿದೆ, ಯು ಕ್ಯಾನ್ ಸಿ. ಅಲ್ಲೊಂದು ಈಟರ್ ಇದೆ. ಸೊ ಇದು ಹೆಂಗೆ ಅಂದರೆ ಸೆಲ್ಫ್ ಚೆಕ್ ಇನ್ ಇರೋದು ರೂಮು. ಅಲ್ಲಿ ಲಾಕರಲ್ಲಿ ನಂದು ಅಪಾರ್ಟ್ಮೆಂಟ್ ಸ್ಟೇದು ಕೀ ಇಟ್ಟಿದ್ದಾರೆ. ಸೊ ನಾನು ಆ ಕೀ ತೊಗೊಂಡು ಹೋಗಿ ಚೆಕ್ ಇನ್ ಆಗಬೇಕಷ್ಟೇ. ಲೈಕ್ ಐ ಸೈಡ್ 3 ಗಂಟೆಗೆ ಇರೋದು, ಬಟ್ ನಾನು 9 ಗಂಟೆಗೆ ಚೆಕ್ ಇನ್ ಆಗ್ತಾಯಿದ್ದೀನಿ. ಮಾಡೋಕ್ಕಾಗಲ್ಲ. ಇಟ್ ಈಸ್ ಬೆಟರ್ ದೆನ್ ಜಸ್ಟ್ ರೋಮಿಂಗ್ ಅರೌಂಡ್ ವಿತೌಟ್ ಗೆಟಿಂಗ್ ಫ್ರೆಶ್ ಅಂಡ್ ಅಪ್. ಸೊ ಇವಾಗ ಹೋಗಿ ಫಸ್ಟ್ ತಿನ್ನೋಣ, ಎಲ್ಲಿ ಚೆನ್ನಾಗಿದೆ ನೋಡ್ಬಿಟ್ಟು ತಿನ್ನೋಣ. ಹೊಟ್ಟೆ ಹಸಿತಾ ಇದೆ ನನಗೆ. ತಿನ್ಬಿಟ್ಟು ಅದಾದಮೇಲೆ ಚೆಕ್ ಇನ್ ಮಾಡೋಣ, ಸೊ ದಟ್ ಸ್ವಲ್ಪ ಟೈಮ್ ತಲ್ಬೋದು. ನಾನು ಹೇಳಿದ್ದು ಮಾಡಿ ಲೆಟ್ಸ್ ಗೋ ಆ್ಯಂಡ್ ಸಿ ಏನಿದೆ ಒಳಗಡೆ. ವೆರೈಟೀಸ್ ಆಫ್ ಸ್ಯಾಂಡ್ವಿಚಸ್ ಎಲ್ಲ ಇದೆ. ಆ್ಯಂಡ್ ಕೋಕೋನಟ್ ಇದೆ. 7 ರಿಂಗೆಟ್ ಅಂತ ಕೋಕೋನಟ್ ವಾಟರ್ಗೆ. ಎಷ್ಟಾಗಿದೆ ಗುರು 7 ರಿಂಗೆಟ್ಗೆ? ಇವನ್ ಐ ಡೋಂಟ್ ನೋ. ಇದು ಸೀವೀಡಲ್ಲಿ ಮಾಡ್ತಾರಲ್ಲ ಅದು. ಸ್ಪೈಸಿ ಬೀಫ್. ಓ ಮೈ ಗಾಡ್, ದಿಸ್ ಇಸ್ ಚಿಕನ್. ರಾಮೆನ್ ಸೆಕ್ಷನ್. ಓ ಮೈ ಗಾಡ್, ಎಷ್ಟು ಒಳ್ಳೆ ರಾಮೆನ್ ನೋಡೋಕ್ಕೆ ಸಿಗ್ತಾಯಿದೆ ಇಲ್ಲಿ. ಇದೆಲ್ಲ ನಾನು ಕೊರಿಯನ್ ವೆಬ್ ಸೀರೀಸಲ್ಲಿ ನೋಡಿರೋದು. ಅವರೆಲ್ಲ ತಿನ್ನೋದನ್ನ ವೆರಿ ಫ್ಯಾನ್ಸಿ. ನೋಡಿ, ಆಲ್ಕೋಹಾಲ್ ಎಲ್ಲ ಇದೆಯಲ್ಲ ಗುರು ಇಲ್ಲಿ. ದಿಸ್ ಇಸ್ ಸೋಜು. ಕೊರಿಯಾದವ್ರಿದೆ ಕುಡಿಯೋದು, ಅದಕ್ಕೆ ನಂಗೆ ಗೊತ್ತು. ಬಿಯರ್, ವೆರೈಟೀಸ್ ಆಫ್ ಬಿಯರ್ ಇದೆ. ಓಕೆ, ಐ ಆಮ್ ಇಂಪ್ರೆಸ್ಡ್. ಬೈಟ್ಸ್, ಚಾಕ್ಲೇಟ್ಸ್. ನಾನು ಏನು ಮಾಡೋಕ್ಕೆ ಬಂದು ಏನು ಮಾಡ್ತಿದ್ದೀನಿ ನೋಡಿ ಇಲ್ಲಿ. ವೆರಿ ಫೇಮಸ್ ಇಲ್ಲಿ ಕಾಫಿ ಅಂತಾರೆ ಇವರು, KOPI. ಸೊ ಯಾ, ಇಲ್ಲಿ ಏನಿದೆ ನೋಡೋಣ ಕೆಫೆನಲ್ಲಿ. ಫಸ್ಟು ತಿನ್ನಬೇಕು, ಹೊಟ್ಟೆ ಹಸಿತೈತೆ ನನಗೆ. ಮೀಟ್ ನೋಡಿ, ಮೀಟ್. ಫಾರಿನ್ ಬರೋರೆಲ್ಲರೂ ಈ ಫ್ಲೇಮಿಂಗ್ ಹಾಟ್ ಚೀಟೋಸ್ನ ತಿನ್ನೋದು ನೋಡಿದ್ದೀನಿ. ಈ ಸಲ ನಾನೇ ತಿನ್ಬೋದು. 16 ರಿಂಗೆಟ್ ಅಂತ. ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ? ಇದನ್ನೇ ಟ್ರೈ ಮಾಡ್ಬೋದು. ದಿಸ್ ಇಸ್ 5 ರಿಂಗೆಟ್ಸ್.
ಓಕೆ ಇವಾಗ ಫಸ್ಟು ಇಲ್ಲಿ ನಂಗೆ ಅಷ್ಟು ಫ್ರೆಶ್ ಅಂತ ಅನಿಸ್ತಾ ಇಲ್ಲ ಆಪ್ಷನ್ಸು, ಅದಕ್ಕೇ ನಾನು ಆಚೆ ಕಡೆ ಒಂದು ಕೆಫೆ ಇತ್ತಲ್ಲ ಅಲ್ಲೇ ಹೋಗಿ ನೋಡ್ತೀನಿ ಏನಿದೆ ಅಂತ. ಬನ್ನಿ ಹೋಗೋಣ. ಎಂಥ ಫನ್ ಸೆಕ್ಷನ್. ನಾನು ಇಡೀ ಟ್ರಿಪ್ನ ಸೂಪರ್ ಮಾರ್ಕೆಟಲ್ಲೇ ಕಳೆದುಬಿಡ್ತೀನಿ. ಐ ಆಮ್ ನಾಟ್ ಇವನ್ ಕಿಡಿಂಗ್ ಅಬೌಟ್ ಇಟ್. ನನಗೆ ಬೇರೆ ಜಾಗಗಳಲ್ಲಿ ಹೋಗಿ ಅವ್ರೇನು ತಿಂತಾರೆ, ಅವ್ರ ಗ್ರೋಸರಿ ಸ್ಟೋರ್ಸಲ್ಲಿ ಏನು ಸಿಗುತ್ತೆ ಅಂತ ನೋಡೋದೇ ಆಲ್ರೆಡಿ ಸಿಕ್ಕಾಬಟ್ಟೆ ಇಷ್ಟ. ಆ್ಯಂಡ್ ಮೈ ಫಸ್ಟ್ ಎವರ್ ಮೈಲೋ ನೋಡ್ತಿರೋದು ನಾನಿಲ್ಲಿ. ನನ್ನ ಫ್ರೆಂಡ್ಸ್ ಇಂದು ಬಂದಾಗ ಶೀ ಸೆಡ್ ಮೈಲೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಂದು ಮಲೇಷ್ಯಾದಲ್ಲಿ ಅಂತ. ಆ್ಯಂಡ್ ನಾನು ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಟು ಹ್ಯಾವ್ ನನ್ನ ಫಸ್ಟ್ ಮೈಲೋ ಡ್ರಿಂಕ್. ಸೋ ಫ್ಯಾನ್ಸಿ. ಏನೇನೆಲ್ಲ ಇದೆ ಬಿಸ್ಕೆಟಲ್ಲಿ ನೋಡಿ. ಹೇಸಲ್ನಟ್, ಚಾಕೋ, ಮಾಚಾ ಬಿಸ್ಕೆಟ್ ಇದೆ, ಸ್ಟ್ರಾಬೆರಿ, ದಿಸ್ ಇಸ್ ಅಗೇನ್ ಮಾಚಾ, ಡೂರಿಯನ್ ಇದೆ. ಡೂರಿಯನ್ನು ನಾವು ಈ ಸಲ ಟ್ರೈ ಮಾಡಬೇಕು. ಬಟ್ ಇಲ್ಲಿ ಇದು ಒಂದು ಸ್ವಲ್ಪ ಬೋನ್ವಿಟಾ ಥರ ಕಾಣುತ್ತೆ, ನಾಟ್ ಬೋನ್ವಿಟಾ. ಮೆಗ್ ಡೈಜೆಸ್ಟಿವ್ ನೋಡಿ ಎಷ್ಟು ದೊಡ್ಡದಿದೆ. ದೆನ್ ದರ್ ಇಸ್ ಮೈಲೋ ಓರಿಯೋ ಒರಿಜಿನಲ್. ಐಮ್ ಇಂಪ್ರೆಸ್ಡ್ ಫ್ರೆಂಡ್ಸ್, ಐಮ್ ಇಂಪ್ರೆಸ್ಡ್. ಬನ್ನಿ ಫಸ್ಟ್ ಹೋಗಿ ತಿನ್ನೋಣ. ಇಲ್ಲಿದೆ ಮೈಲೋ. ಮೈಲೋ ಚಾಕೋಸ್ ಥರನೂ ಇರುತ್ತಾ ಇಲ್ಲಿ ನೋಡಿ. ಎಸ್, ಒಂದು ಕ್ಯೂಟ್ ಶಾಪ್ ಸೆಟಪ್. ಏನು ಸಿಗುತ್ತೆ ನೋಡೋಣ. ನೋಡೋಕ್ಕೆ ಎಲ್ಲ ಬರೀ ಚಾಕ್ಲೇಟಿನೇ ಅನ್ನಿಸ್ತಾ ಇದೆ ನೋಡೋಕ್ಕೆ. ಸ್ವೀಟ್ ಆಪ್ಷನ್ಸೇ ಇದೆ. ಐ ಡೋಂಟ್ ವಾಂಟ್ ಟು ಈಟ್ ಸ್ವೀಟ್ ಬೆಳಗ್ಗೆ. ವಾಪಸ್ ಇದೇ ಬಿಲ್ಲ ಮಾರ್ಟ್ಗೆ ಹೋಗಿ ನೋಡೋಣ ಏನು ಸಿಗುತ್ತೆ ತಿನ್ನೋಕ್ಕೆ. ಸಮಥಿಂಗ್ ಲೈಕ್ ಅ ಸ್ಯಾಂಡ್ವಿಚ್ ಆರ್ ಸಮಥಿಂಗ್. ಐ ವಿಲ್ ಪಿಕ್ ಅಪ್ ಆ್ಯಂಡ್ ಈಟ್. ಸಮ್ಹೌ ಮೈ ಬ್ರೇಕ್ಫಾಸ್ಟ್ ಇಸ್ ಸಾರ್ಟೆಡ್. ಏನೇನು ತೊಗೊಂಡಿದ್ದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಇದೊಂದು ಚಿಕನ್ ಸ್ಯಾಂಡ್ವಿಚ್ ತೊಗೊಂಡೆ. ಇದನ್ನು ಹೀಟ್ ಮಾಡಿ ಕೊಟ್ಟರು ಇದರಲ್ಲೇ. ಸೊ ಬಿಸಿ ಇದೆ ಒಂದು ಸ್ವಲ್ಪ. ಐ ಆಮ್ ಗ್ರೇಟ್ಫುಲ್. ಇಲ್ಲಾಂದರೆ ಫುಲ್ ತಣ್ಣಗಿತ್ತು. ಹೆಂಗಪ್ಪ ತಣ್ಣಗಿರುತ್ತೆ ತಿನ್ನೋದು ಅಂದ್ಕೊಂಡೆ. ಆ್ಯಂಡ್ ಕಾಫಿ ಇದು ಬಂದ್ಬಿಟ್ಟು ಏನೋ ಕಾಫಿ ಚಾಮ್ ಅಂತ ಏನೋ ಇತ್ತು. ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಹೋಪ್ಫುಲಿ ಚೆನ್ನಾಗಿರುತ್ತೆ. ಆನ್ ದ ಅದರ್ ಸೈಡ್ ನಮ್ಮ ಗೀತಾ ಮೋರ್ ಇವಾಗ ಎದ್ದಿದ್ದಾರೆ. ಆ್ಯಂಡ್ ಶಿ ಜಸ್ಟ್ ಕಾಲ್ಡ್ ಮೀ. ಅಲ್ಲಿ ಆರ್ಡರ್ ಮಾಡ್ತಾಯಿದ್ದೆ ಅಂತ ಕಾಲ್ ಬ್ಯಾಕ್ ಮಾಡಿಲ್ಲ. ಇವಾಗ ಕಾಲ್ ಬ್ಯಾಕ್ ಮಾಡಿ ಐ ವಿಲ್ ಸ್ಪೀಕ್ ಟು ಹರ್. ಇವಾಗ ವಿಷಯ ಏನಂತಂದರೆ ನಂದು ರೂಮ್ ಚೆಕ್-ಇನ್ ಇದೆ 3 o'clock. ನಾನು ಕೇಳಿದ್ದೆ ಬೇಗ ಆದರೆ ಕೊಡಿ, ಐ ಆಮ್ ಓಕೆ ವಿತ್ ಪೇಯಿಂಗ್ ಎಕ್ಸ್ಟ್ರಾ ಅಂತ. ಬಟ್ ಅದು ಸಬ್ಜೆಕ್ಟು ಅವೈಲೇಬಿಲಿಟಿ ಇತ್ತು. ಅವೈಲೇಬಲ್ ಇದ್ದರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಅಲ್ಲಿ ಹೋಗಿ ನಾನು ಲೈಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದಮೇಲೆ ಅವ್ರಿಗೆ ಮೆಸೇಜ್ ಮಾಡಿ ಕೇಳಿದರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಸೊ 3 ಗಂಟೆಗೆ ನಾನು ಚೆಕ್-ಇನ್ ಆಗಬೇಕಂತೆ. ಇವಾಗ ಇನ್ನೂ 11 o'clock. ಸೊ ನಾನು ಕೇಳಿದಾಗ 9:30 10 o'clock ಆಗಿತ್ತು. ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಅಲ್ಲೇ ಕೂತ್ಕೊಂಡು ಚಾರ್ಜ್ ಮಾಡ್ಕೊಂಡು 11 ಗಂಟೆ ಇವಾಗ ವಾಪಸ್ KL ಸೆಂಟ್ರಲ್ಗೆ ಹೋಗ್ತಾಯಿದ್ದೀನಿ. ಟು ದ ಏರಿಯಾ ಕಾಲ್ಡ್ ಬುಕಿಟ್ ಬಿಂಟಾಂಗ್ ಅಂತ. ಅಲ್ಲಿ ಒಂದು ಅವ್ರ ಲಗೇಜು ಕೂಡ ಇಡ್ಸ್ಕೊಳ್ಳಿಲ್ಲ. ನಾವು ಅದನ್ನು ಇಡ್ಸ್ಕೊಳ್ಳಲ್ಲ ಲಗೇಜ್ ಅಂತ ಅಂದ್ಬಿಟ್ರು. ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಐ ಸಾ ದಿಸ್ ಕಾಲ್ಡ್ ಬೌನ್ಸ್ ಅಂತ. ಸೊ ಅವರು ನಮ್ಮ ಲಗೇಜ್ನ ಇಟ್ಕೊಳ್ತಾರೆ. ಪರ್ ಡೇ ಥರ ಏನೋ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಲಗೇಜ್ನ ಇಟ್ಬಿಟ್ಟು ಅಟ್ಲೀಸ್ಟ್ ನಾನು ಏನೇನು ಪ್ಲೇಸಸ್ ನೋಡ್ಬೇಕು ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪನಾದರೂ ಕವರ್ ಮಾಡೋಣ. ಸುಮ್ಮನೆ 3 hours ವೇಸ್ಟ್ ಮಾಡೋದಕ್ಕಿಂತ ಏನೇನಾಗುತ್ತೆ ಅದನ್ನು ನೋಡ್ಕೊಂಡು ಬಂದರೆ ಅದಾದಮೇಲೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಮತ್ತೆ ಹೋಗಿ ಬೇರೆ ಏನಿದೆ ಅದೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಹೋಪ್ಫುಲಿ ಒಳ್ಳೆ ಜಾಗದಲ್ಲಿ ನಮ್ಮ ಬ್ಯಾಗ್ನ ಇಟ್ಬಿಟ್ಟು ಹೋಗಿ ಕೆಲವೊಂದು ಪ್ಲೇಸಸ್ ಏನೇನು ಇವಾಗ ಕವರ್ ಮಾಡೋಕ್ಕಾಗತ್ತೆ ಎಲ್ಲ ಕವರ್ ಮಾಡ್ಕೊಂಡು ಬರೋಣ. ಏನು ಮಾಡೋಕ್ಕಾಗಲ್ಲ. ನಾವು ಬೇರೆ ಊರಿಗೆ ಬೇರೆ ದೇಶಕ್ಕೆ ಅಂತ ಬಂದಾಗ ಈ ಥರ ಸಣ್ಣ ಪುಟ್ಟದೆಲ್ಲ ಇದ್ದಿದ್ದೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇಲ್ಲ ನಾನು ರೂಮ್ ಕೊಡೋರ್ಗೂ ಎಲ್ಲೂ ಹೋಗಲ್ಲ ಅಂತ ಕೂತ್ಕೊಂಡ್ರೆ ಅವರು ಗ್ಲಾಸ ನನ್ನ ಗ್ಲಾಸ ಅಫ್ಕೋರ್ಸ್ ನನಗೆ. ಆ್ಯಂಡ್ ನನಗೆ ಅಂದ್ಕೊಂಡು ಈ ಜಾಗ ಕವರ್ ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ಕಲ್ಲ. ಅದಕ್ಕೇ ಇವಾಗ ಹೋಗ್ತಾಯಿದ್ದೀನಿ. ಲಗೇಜ್ನ ಇಡಿಸ್ಬಿಟ್ಟು ಐ ವಿಲ್ ಗೋ ಸಿ ಫ್ಯೂ ಮಾಲ್ಸ್. ಒಂದು ಸ್ವಲ್ಪ ಮಾಲ್ಸ್ ಇದೆ ಅದನ್ನು ನೋಡಬೇಕಂತ ಇದೆ. ಅದಾದಮೇಲೆ ಬೇರೆ ಏನಿದೆ ಒಂದು 2-3 ಸ್ಟೋರ್ಸ್ ಇದೆ. ಅದು ನಾನು ವಿಸಿಟ್ ಮಾಡಲೇಬೇಕಾದಂಥ ಸ್ಟೋರ್ಸು, ಅದನ್ನು ವಿಸಿಟ್ ಮಾಡ್ತೀನಿ ಅಷ್ಟೇ. ನೋಡೋಣ, ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲಾಗತ್ತೆ ಅಲ್ಲಲ್ಲಿ ಹೋಗೋದು, ಮಿಕ್ಕಿದ್ದಕ್ಕೆಲ್ಲ ಮತ್ತೆ ಸಾಯಂಕಾಲ ಹೋಗೋದು. ಸೊ ಇಲ್ಲೇ ನೋಡಿ ನನ್ನ ಬ್ಯಾಗ್ ಇಟ್ಟಿದ್ದಾರೆ. ಐ ಪೇಡ್ 50 ringgit ಫಾರ್ ದಿಸ್, ಅಂದರೆ 1000. ಓಕೆ, ಥ್ಯಾಂಕ್ ಯು ಸರ್. ಐ ಕಮ್ ಬ್ಯಾಕ್ ಇನ್ ದಿಸ್ ಇಸ್ ಫಾರ್ 1 day, ರೈಟ್? ಐ ಕ್ಯಾನ್ ಕಮ್ ಬ್ಯಾಕ್ ಇನ್ 3 hours and collect, no? PM? Okay, I'll be there in 3 hours. Thank you. So 55 ringgit ಅಂದರೆ 1000 rupees ಅಷ್ಟು ಪೇ ಮಾಡಿ ಐ ಹ್ಯಾವ್ ಟು ಕೀಪ್ ಈ ಒಂದು ಏನಂತಾರೆ ಈ ಒಂದು ವೇಸ್ಟ್ ಬ್ಯಾಗ್ನಲ್ಲಿ ಬೇಕಾಗಿರೋದೆಲ್ಲ ತೊಗೊಂಡೆ. ನನ್ನ ವಾಲೆಟು, ಪಾಸ್ಪೋರ್ಟು ಆ್ಯಂಡ್ ಮೈಕು ಅದೆಲ್ಲ ಎತ್ಕೊಂಡೆ ಅಷ್ಟೇ. ಬೇರೇನೂ ಎತ್ಕೊಂಡೆ. ಅಯ್ಯೋ, ಇದು ಕೇಸ್ ತೊಗೊಂಡಿದ್ದೀನಿ. ಎಕ್ಸ್ಟೆಂಡರ್ ತೊಗೋಬೇಕಾಗಿತ್ತು, ಟ್ರೈಪಾಡು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಇವಾಗ ನನಗೆ ಕ್ಯಾಬಲ್ಲಿ ಬರಬೇಕಾದ್ರೆ ಯೂನಿಕ್ಲೋ ಕಾಣ್ತು. ಐ ಆಲ್ವೇಸ್ ವಾಂಟೆಡ್ ಟು ಗೋ ಟು ಯೂನಿಕ್ಲೋ, ಆಯಿತಾ. ಆ್ಯಂಡ್ ಇವಾಗ ತಾನೇ ಅದು ರಾಜಾಜಿನಗರಲ್ಲಿ ಓರಿಯನ್ ಮಾಲಲ್ಲಿ ಹೊಸದಾಗಿ ಓಪನ್ ಆಗಿದೆ ಅಂಗಡಿ. ಬಟ್ ನಂಗೆ ಹೋಗೋಕ್ಕೆ ಟೈಮೇ ಸಿಕ್ಕಿಲ್ಲ. ಏನಂತೆ ಇಲ್ಲೇ ಹೋಗೋಣ ನೋಡಿ.
ಆ್ಯಂಡ್ ದೆನ್ ದಟ್ ಈಸ್ ಪವಿಲಿಯನ್ ಮಾಲ್. ಅಲ್ಲೂ ಹೋಗ್ಬೇಕು ನಾವು. ಬಟ್ ಫಸ್ಟ್ ಯೂನಿಕ್ಲೋಗೆ ಹೋಗಿ ನೋಡೋಣ ಏನಿರುತ್ತೆ ಅಂತ. ಐ ವೆರಿ ಎಕ್ಸೈಟೆಡ್. ಇನ್ಸೈಡ್ ದ ಸ್ಟೋರ್, ವಿ ಆರ್ ಇನ್ಸೈಡ್ ದ ಸ್ಟೋರ್. ಒಂದೇ ಟೆನ್ಷನ್ ಏನಂದರೆ ಎಲ್ಲನೂ ರಿಂಗೇಟಲ್ಲಿರುತ್ತೆ. ಸೊ ನಾನು ಎಲ್ಲನೂ ಕನ್ವರ್ಟ್ ಮಾಡಿ ನೋಡಬೇಕು. 59 ರಿಂಗೇಟ್ ಅಂತೆ ಫಾರ್ ದ ವೇಸ್ಟ್ ಬ್ಯಾಗ್ಸ್. 59 ಅಂದರೆ ಮೋರ್ ದೆನ್ 1000 ಇರುತ್ತೆ. ಒಬ್ಬ ಜೀನ್ಸ್ಗೆ 149 ರಿಂಗೇಟ್ ಅಂದರೆ ಅರೌಂಡ್ 2000 ಇನ್ ಬಿಟ್ವೀನ್ ಇರುತ್ತೆ. ನಾನೊಂದು ಲೆನಿನ್ ಪ್ಯಾಂಟ್ ನೋಡಿದ್ದೆ. ಸೊ ಲೈಕ್ ಕೊರಿಯನ್ ಪ್ಯಾಂಟ್ ಬಟ್ ನಾಟ್ ಅ ಕೊರಿಯನ್ ಪ್ಯಾಂಟ್ ಆ ಥರ. ಅದನ್ನೇ ಹುಡುಕ್ತಾ ಇದ್ದೀನಿ. ಅದು ಸಿಕ್ಕಿದ್ರೆ ನೋಡೋಣ, ಕಮ್ಮಿಗೆ ಸಿಕ್ಕಿದ್ರೆ ತೊಗೊಳ್ಳೋದು. ಲೆನಿನ್ ಪ್ಯಾಂಟ್ ಈಸ್ 99 ರಿಂಗೇಟ್ಸ್, ದಟ್ ಈಸ್ 2061 rupees. ಅಷ್ಟೊಂದೆಲ್ಲ ನನಗೆ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ವರ್ತ್ ಇಟ್. ಓಕೆ, ಬೈ ಬೈ ಯೂನಿಕ್ಲೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಆಲ್ ದ ಕನೆಕ್ಷನ್ಸ್. ಬಟ್ ಐ ಶೋ ಯು, ಇಟ್ಸ್ ಮೀ. ಇವಾಗ ಆಚೆ ಹೋಗಿ ಬೇರೆ ಕಡೆ ಹೋಗೋಣ ಬನ್ನಿ. ಪವಿಲಿಯನ್ ಮಾಲ್ಗೆ ಹೋಗೋಣ. ಬಿಕಾಸ್ ಲುಕ್ಸ್ ವೆರಿ ಫ್ಯಾನ್ಸಿ ಫ್ರಮ್ ಹಿಯರ್. ನೋಡಿ, ಲುಕ್ ಅಟ್ ದಟ್, ಮಸ್ತಾಗಿದೆ. ಆ್ಯಂಡ್ ದೆನ್ ನಂಗೆ ಸ್ವಲ್ಪ ಬಾಯರ್ಕೇನೋ ಆಗ್ತಾಯಿದೆ. ಹೋಗಿ ನಾನು ಕುಡಿಯೋಕ್ಕೆ ಸಿಗುತ್ತಾ ನೋಡೋಣ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ನೆನ್ನೆ ಹ್ಯೂಮಿಡ್ ಇರ್ಬೋದು, ಇವಾಗ ಅಲ್ಲಿ ಸಮ್ಮರ್ ಇರ್ಬೋದು ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಅಷ್ಟು ಹ್ಯೂಮಿಡಿಟಿ ಅಂತ ಅನ್ನಿಸ್ತಾ ಇಲ್ಲ. ಹಿಂಗೆ ಇರಲಪ್ಪ ವೆದರ್ ದೇವ್ರೆ. ಗೈಸ್, ನಾನು ಒಳಗಡೆ ಎಂಟ್ರ್ ಆಗೋದು ತೋರ್ಸೋಕ್ಕಾಗಲಿಲ್ಲ. ಬಟ್ ಹಿಯರ್ ಐ ಆಮ್ ಇನ್ ದ ಪವಿಲಿಯನ್ ಮಾಲ್. ನೋಡಿ, ಬರೀ ಲಕ್ಸುರಿ ಬ್ರ್ಯಾಂಡ್ಸು. ಶೆನೆಲ್ ಇದೆ, ಡಿಯೋರ್ ಇದೆ, ಆಮೇಲೆ ಏನೇನು ಏನು ಕೇಳಿ ನೀವು, ಒಂದು ಲಕ್ಸುರಿ ಮಾಲ್ ಇಲ್ಲ ಅನ್ನೋಂಗಿಲ್ಲ. ಎಲ್ಲನೂ ಇದೆ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಡಿಯೋರ್ ಅವ್ರು ಸೆಟಪ್ ಹಾಕಿದಾರಲ್ಲ, ಬಂದ ತಕ್ಷಣ ಇದೊಂದು ಕೊಟ್ಟರು ಸ್ಮೆಲ್ ಮಾಡೋಕ್ಕೆ. ಲೈಕ್ ಸ್ಯಾಂಪಲ್ ಆಫ್ ಕೋರ್ಸ್. ಸ್ಮೆಲ್ಸ್ ಲಕ್ಸುರಿ, ಅಷ್ಟು ಚೆನ್ನಾಗಿದೆ. ಬಟ್ ಐ ಆಮ್ ಡೆಫಿನೆಟ್ಲಿ ನಾಟ್ ಗೋನ ಬೈ. ಐ ಆಮ್ ನಾಟ್ ಅ ಪರ್ಫ್ಯೂಮ್ ಪರ್ಸನ್. ಸೊ ನನಗೆ ಈ ಪರ್ಫ್ಯೂಮ್ ಬಗ್ಗೆ ಅಷ್ಟೊಂದು ಏನು ನಾಲೆಜ್ ಇಲ್ಲ. ನಿಮ್ಮನ್ನು ಇವಾಗ ಕಾಲ್ ಮಾಡ್ಬಿಟ್ಟು ಅದೇ ಹೇಳ್ತಾ ಇದ್ದೆ, ಒಳ್ಳೊಳ್ಳೆ ಪರ್ಫ್ಯೂಮ್ ಸಿಗುತ್ತೆ ತಗೋಬಾ ಅಂತ. ಅವ್ನಿಗೇನೋ ಫ್ರೂಟ್ ಸ್ಮೆಲ್ ಮಾಡೋ ಪರ್ಫ್ಯೂಮ್ ಬೇಕಂತೆ. ಐ ಹ್ಯಾವ್ ನೋ ಐಡಿಯಾ ಫ್ರೂಟ್ ಸ್ಮೆಲ್ ಏನು, ನಾರ್ಮಲ್ ಸ್ಮೆಲ್ ಏನು ಗೊತ್ತಿಲ್ಲ. ಸ್ಮೆಲ್ ಚೆನ್ನಾಗಿದೆ ಅಷ್ಟೇ. ನಾನು ಪರ್ಫ್ಯೂಮ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಲೆಟ್ಸ್ ಯಾವುದಾದ್ರೂ ಒಳ್ಳೆ ಪರ್ಫ್ಯೂಮ್ ಸಿಕ್ಕಿದ್ರೆ ತೊಗೊಳ್ಳೋಣ. ಆ್ಯಂಡ್ ವ್ಯಾಲೆಂಟೀನೋ ಕೆನ್ ಯು ಸಿ ಅಲ್ಲೋಯ್ತು. ದೆನ್ ಏನೇನೋ ಲಕ್ಸುರಿ ಬ್ರ್ಯಾಂಡ್ಸ್ ಇದೆ. ಐ ಕಾಂಟ್ ಇವನ್ ಸ್ಪೆಲ್ ದ ನೇಮ್ಸ್. ಸೊ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ. ಆ್ಯಂಡ್ ಆಲ್ಸೋ ನಾನು ಡಾಂಕಿ ಅಂತ ಒಂದು ಸ್ಟೋರ್ ಐ ವಾಂಟೆಡ್ ಟು ಗೋದರ್. ಯಾಕಂದರೆ ಅಲ್ಲಿ ಫುಲ್ ಜಾಪನೀಸ್ ಥಿಂಗ್ಸ್ ಸಿಗುತ್ತೆ. ಆ್ಯಂಡ್ ಐ ಲವ್ ಜಾಪನೀಸ್ ಫುಡ್, ಜಾಪನೀಸ್ ಥಿಂಗ್ಸ್ ಎಲ್ಲ ಕ್ಯೂಟ್ ಆಗಿರುತ್ತೆ. ಅದು ನೋಡಿದೆ ಆಚೆ ಅಲ್ಲೇ H&M ಕೂಡ ಇದೆ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗ್ತೀನಿ. ಐ ಲವ್ ದಿಸ್ ಏರಿಯಾ, ಸಕ್ಕತ್ತಾಗಿದೆ. ಎಲ್ಲ ವಾಕಿಂಗ್ ಡಿಸ್ಟೆನ್ಸಲ್ಲೇ ಇದೆ. ಎಲ್ಲಿಗೂ ಏನಾದ್ರು ಕ್ಯಾಬ್ಗೆ ತೊಗೋಬೇಕು ಅಂತಿಲ್ಲ. ಐ ಆಮ್ ಹ್ಯಾಪಿ ಇವಾಗ ನನಗೆ ಕವರ್ ಮಾಡೋಕ್ಕೆ ಸಿಕ್ತು ಅಂತ. ಸೊ ದಟ್ ನಾನು ಸಾಯಂಕಾಲ ಏನೇನು ಟವರ್ಸ್ ಇದೆ ಅದೆಲ್ಲ ನೋಡ್ಬೋದು. ಇವಾಗ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಲೆಟ್ಸ್ ಗೋ, ಬೇರೆ ಏನೇನಿರುತ್ತೆ ಅಂತ ನೋಡೋಣ. ನಾನು ಯಾವ ಮೈಕ್ ತೊಗೊಂಡಿದ್ದೀನೋ ಗೊತ್ತಿಲ್ಲ, ನಾನು ಹಾಕ್ಕೊಳ್ಳೋದೇ ಇಲ್ಲ. ಇವಾಗ ಕ್ರಿಯೇಟರ್ ಕಾಂಬೋದಲ್ಲಿ ನಾನು ಮೈಕ್ ತೊಗೊಂಡಿದ್ದೀನಿ, ಯೂಸ್ ಮಾಡಲೇಬೇಕು, ಡೂ ಆರ್ ಡೈ. ಈ ಫ್ಲೋರಲ್ಲಿ ಏನಿದೆ ಅಂತ ನೋಡಲಿಲ್ಲ, ಹಂಗೆ ಹೋಗ್ತಾ ಇದೆ. ಫ್ರೆಶ್ ಹೋಮ್ ಮೇಡ್ ಕಾಸ್ಮೆಟಿಕ್ಸ್. ನಂಗೆ ಅಷ್ಟೊಂದು ಧೈರ್ಯ ಇಲ್ಲ. ಇಷ್ಟು ಕಷ್ಟಪಟ್ಟು ಸ್ಕಿನ್ನ ಸರಿ ಮಾಡ್ಕೊಂಡ್ಮೇಲೆ ಐ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್. ಟ್ರೀಟ್ ಯುವರ್ ಸ್ಕಿನ್ ಅಟ್ 9.9 ರಿಂಗಿಟ್. ಲುಕ್ಸ್ ಗುಡ್. ಹೋಗಿ ನೋಡೋಣ ಅಲ್ಲ, ಸ್ಕಿನ್ ಕೇರ್ ವಾಟ್ ಹ್ಯಾಪನ್ಸ್ ಇದೆ. ನೋಡೋಣ ಬನ್ನಿ ಏನೇನಿರುತ್ತೆ ಅಂತ. ಕ್ಯಾಮೆ ಬೋರ್ಡ್ ಮಾತ್ರ ಹಂಗೆ ಹಾಕೋರೆ. ಬಟ್ ಒಳಗಡೆ ಏನೂ ಇಟ್ ವಾಸ್ ನಾಟ್ ಲೆಸ್ ದೆನ್ 120 ರಿಂಗಿಟ್ ಏನೋ. ವಾಪಸ್ ಬಂದುಬಿಟ್ಟೆ ನಾನು. ಯಾವುದು ಪದಿನಿ ಕಾನ್ಸೆಪ್ಟ್ ಸ್ಟೋರ್ ಅಂತೆ. ಹೋಗಿ ನೋಡೋಣ. ಬಟ್ಟೆ ಇದೆ ಬಟ್ ಲುಕ್ಸ್ ಎಲ್ಲ ಕಮ್ಮಿನೇ ಇದೆ. 39 ರಿಂಗಿಟ್ ಆ ಥರ. ನನಗೊಂದು ಚೆನ್ನಾಗಿರೋ ಪ್ಯಾಂಟ್ ಬೇಕು, ಲೈಕ್ ಲೆನಿನ್ ಪ್ರೊಫೆಷ್ನಲ್ ಪ್ಯಾಂಟು. ಅದನ್ನೇ ಹುಡುಕ್ತಾ ಇದ್ದೀನಿ. ನಮ್ಮೂರಲ್ಲಿ ಸಿಕ್ಕಲ್ವಾ ಬಿಂದು ಅಂತ ಅನ್ಬೇಡಿ, ಬಂದಿದ್ದೀನಲ್ಲ ಅದು ನೆನಪಿರುತ್ತೆ ಅಂತ. ಸ್ಕರ್ಟ್ ಈಸ್ ವೆರಿ ಬ್ಯೂಟಿಫುಲ್. ನೋಡಿ ಚೆನ್ನಾಗಿದೆಲ್ಲ. ಲುಕ್ ಅಟ್ ದ ಡ್ರೆಸ್ಸಸ್ ಎಲ್ಲ 49 ರಿಂಗಿಟ್ಸ್ ಇದೆ. Let us see. From one elevator to another elevator. That is how the mall is. ನಾನು ಹೊಸ ಕ್ಯಾಮ್ರಾನ ಅಥವಾ ನಾನಾ ಗೊತ್ತಿಲ್ಲ, ಪಳ ಹೊಳಿತಾ ಇದ್ದೀವಿ ಇಬ್ಬರು. ಗೊತ್ತಿತ್ತಾ ನೋಡಿ, ನ್ಯಾಷನಲ್ ಜಿಯೋಗ್ರಫಿದು ಒಂದು ಮರ್ಚೆಂಡೈಸ್ ಥರ ಇದೆ ಏನೋ ಸ್ಟೋರು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ದೆನ್ ಹೈಡ್ರೋ ಫ್ಲಾಸ್ಕ್ ಅಂತೆ.
ಡೋಂಟ್ ನೋ ವಾಟ್ ದಟ್ ಈಸ್. ಕಂಡಿರೋ ಕೇಳ್ದಿರೋ ಬ್ಯಾಂಡ್ಸ್ ಎಲ್ಲ ಇಲ್ಲಿದೆಯಪ್ಪ. ಆದರೆ ನಾವೇನು ತೊಗೊಳಕ್ಕಾಗಲ್ಲ ಅಷ್ಟೇ. ತೊಗೊಂಡ್ರೆ ಊರಿಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಜೀತ ಮಾಡ್ಕೊಂಡಿರ್ಬೇಕಾಗುತ್ತೆ. ನೋಡಿ ಬಿನಿಸೋ, ನಮ್ಮೂರಲ್ಲಿದ್ರೇ ನಾನು ಬಿಡಲ್ಲ, ಇನ್ನು ನಾನು ಇಲ್ಲಿ ಬಿಡ್ತೀನಾ? ಚಾನ್ಸೇ ಇಲ್ಲ. ಹೋಗೇ ಬಿಡೋಣ, ಏನೇನು ಕ್ಯೂಟ್ಸಿ ಸ್ಟಫ್ ಇದೆ ಅಂತ ನೋಡೋಣ. ನನ್ನ ಲೈಫಲ್ಲೇ ನಾನು ನೋಡಿದಂಥ ಮೋಸ್ಟ್ ಲಕ್ಸುರಿಯಸ್ ಮಾಲ್ ಇದು. ಮಾಲ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇಲ್ಲಿ ಇನ್ನೂ ತೋರಿಸೋದು ನಿಮಗೆ ತುಂಬಾ ಇದೆ. ಟೋಕಿಯೋ ಸ್ಟ್ರೀಟ್ ಅಂತೂ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಆ್ಯಂಡ್ ಸೆಪರೇಟ್ ವಿಡಿಯೋನೇ ಬೇಕು ಈ ಮಾಲಲ್ಲಿರುವಂಥ ಟೋಕಿಯೋ ಸ್ಟ್ರೀಟ್ನ ತೋರ್ಸೋಕ್ಕೆ. ಹಾಗೆ ಇಲ್ಲಿ ನನ್ನ ಫಸ್ಟ್ ಎವರ್ ಹಾಟ್ ಪಾಟ್ ಎಕ್ಸ್ಪೀರಿಯನ್ಸ್ ಕೂಡ ನಾನು ಮಾಡಿದೆ. ಅದಾದಮೇಲೆ ಫಸ್ಟ್ ಎವರ್ ಡೋರಾ ಕೇಕ್ ಕೂಡ ನೋಡಿದೆ. ಫುಲ್ ಎಕ್ಸೈಟ್ಮೆಂಟ್ ಲೆವೆಲ್ ನಂದು ಇನ್ಕ್ರೀಸೇ ಆಗೋಯ್ತು ಈ ಮಾಲ್ ಹೋದಾಗ. ಇನ್ನು ಮಿಕ್ಕಿದ ಎಲ್ಲ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಒಂದೇ ವ್ಲಾಗಲ್ಲಿ ಎಷ್ಟಂತ ತೋರ್ಸೋಕ್ಕಾಗುತ್ತೆ ಅಲ್ವಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ ಎಲ್ಲನೂ ನೋಡೋಣ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಹಾಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.